ವೆಲ್ಕಮ್ ಬ್ಯಾಕ್. ನೋಡಿ, ಈಗ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಟು ನಿಮ್ಗೆಲ್ರಿಗೂ ಕೂಡ ಈಗ ಕುತೂಹಲ ಮೂಡಿರ್ಬೋದು. ಯಾವ ರೀತಿ ಒಂದು ಪ್ರಕರಣವನ್ನ ತನಿಖೆಯಲ್ಲಿ ಸಾಗುತ್ತಾ ಹೋಗುತ್ತೆ ಅಂತ ಹೇಳಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಒಂದಷ್ಟು ಜನರಿಗೆ ಕ್ಲಾರಿಟಿ ಬೇಕು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ? ಸರ್ಕಾರ ಈ ಒಂದು ಪ್ರಕರಣವನ್ನು ಯಾವ ರೀತಿ ತನಿಖೆ ಮಾಡುತ್ತೆ ಅಂತ ಹೇಳಿ. ಯಾಕಂದ್ರೆ ಈಗ SITಯಲ್ಲಿ ನಾಗೇಂದ್ರ ಇದ್ದಾರೆ, ಮತ್ತೊಂದು ಕಡೆ ದದ್ದಲ್ ಅವರಿಗೆ ನೋಟಿಸ್ ಕೂಡ ಹೋಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ದಿವಿತ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ಅಂಶಗಳ ಮೂಲಕ ಈಗಾಗಲೇ 9 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಆ್ಯಂಡ್ ಸುಮಾರು 50 ಕೋಟಿಯಷ್ಟು ಹಣವನ್ನು, ಅದರಲ್ಲಿ ಕೆಲವೊಂದನ್ನು ಜಪ್ತಿ ಮಾಡ್ಕೊಂಡಿದ್ದಾರೆ, ಇನ್ನೂ ಒಂದಷ್ಟು ಹಣ ಬ್ಯಾಂಕ್ನಲ್ಲಿ ಇದ್ದಿದ್ದನ್ನು ಫ್ರೀಸ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಪ್ರಕರಣದ ಅಂತ್ಯ ಎಲ್ಲಿ ಹೋಗುತ್ತೆ? ನಿಜಕ್ಕೂ ಕೂಡ ಇದರಲ್ಲಿ ಒಂದು ವೇಳೆ ಮಾಜಿ ಸಚಿವರು ಇನ್ವಾಲ್ವ್ ಆಗಿದ್ದರೆ ಅವರಿಗೇನಾದರೂ ಶಿಕ್ಷೆ ಆಗುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದ್ದಾವೆ. ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಸಚಿವ ನಾಗೇಂದ್ರ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ದಾಖಲೆಗಳೇನೂ ಸಿಕ್ಕಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಅವರಿಂದ ಕೂಡ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ನೋಟಿಸ್ನ ನೀಡಲಾಗಿತ್ತು. ಇವತ್ತು ನಾಗೇಂದ್ರ ಅವರು SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಎಕ್ಸಾಕ್ಟ್ ಆದಂತಹ ಎವಿಡೆನ್ಸ್ಗಳೇನಾದರೂ ಸಿಕ್ಕಿದೆ ಆದಲ್ಲಿ ಬಹುಶಃ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದರೂ ಕೂಡ ಆಶ್ಚರ್ಯ ಏನಿಲ್ಲ. ಆದರೆ ಅದೆಲ್ಲವೂ ಕೂಡ ತನಿಖಾ ತಂಡದ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಸರ್ಕಾರದ ಕಡೆಯಿಂದ ಒತ್ತಡ ಬಂದರೆ ಆ ರೀತಿ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಮಾತುಗಳು ಕೂಡ ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ದಿವಿತ್. ಓಕೆ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡದ ಬ್ಯಾಕ್ ಟು ಬ್ಯಾಕ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ಇಡುವಂತ ಪ್ರಯತ್ನ. ಇಂಚಿಂಚು ಮಾಹಿತಿಯನ್ನು ಕೂಡ ನಾವು ಬಿಟ್ಟಿಲ್ಲ. ಹಗರಣದ ಪ್ರತಿಯೊಂದು ಎಳೆಯನ್ನು ಕೂಡ ಜನರಿಗೆ ಮುಟ್ಟಿಸುವಂತ, ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಈಗ ಬ್ಯಾಕ್ ಟು ಬ್ಯಾಕ್ ಆಡಿಯೋ, 3ನೇ ಆಡಿಯೋ, ಎಕ್ಸ್ಕ್ಲೂಸಿವ್ ಆಡಿಯೋವನ್ನ ರಿಪಬ್ಲಿಕ್ ಕನ್ನಡ ಈಗ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ವಾಲ್ಮೀಕಿ ಅಕ್ರಮದ ಬ್ಯಾಕ್ ಟು ಬ್ಯಾಕ್ ಸುದ್ದಿ. ಎಂತೆಂಥ ದೊಡ್ಡ ಸುದ್ದಿಗಳು ಬಂದರೂ ಕೂಡ ಈ ಸುದ್ದಿಯನ್ನ ಕೈ ಬಿಟ್ಟಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ಗಳ ಸುರಿಮಳೆ. ಒಂದಲ್ಲ ಎರಡಲ್ಲ, 3ನೇ ಆಡಿಯೋವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಈಗ ನಿಗಮದಲ್ಲಿ ಅಕ್ರಮ ಆಯಿತು, ಸಚಿವರ ಒತ್ತಡವೂ ಬಂದಾಯಿತು. 3ನೇ ಆಡಿಯೋದಲ್ಲಿ ಯಾವ ಸುದ್ದಿ ಸ್ಫೋಟವಾಗಲಿದೆ? ಇದೇ ಕುತೂಹಲ. ಈಗ 3ನೇ ಆಡಿಯೋದಲ್ಲಿ ಏನಾಗಿದೆ, 3ನೇ ಆಡಿಯೋದಲ್ಲಿ ಏನಿದೆ? ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ವಾಲ್ಮೀಕಿ ಹಗರಣದಲ್ಲಿ ST ಸಮುದಾಯಕ್ಕೆ ಸೇರಿದಂತ ಹಣವನ್ನ ನುಂಗಿ ನೀರು ಕೂಡಿದಂತಹ ಕತೆ. ಹಣ ಅಕ್ರಮ ವರ್ಗಾವಣೆಗೆ ನಕಲಿ ಸಹಿಗಳ ಬಳಕೆ ಆಗಿದೆ ಅಂತೆ. ನೋಡಿ, ಅಧಿಕಾರಿಗಳ ನಕಲಿ ಸಹಿ ಮಾಡಿ ಕೋಟಿ ಕೋಟಿ ವರ್ಗಾವಣೆ ಮಾಡಿರೋದು. ಅದು ವಿಚಾರ ಪದ್ಮನಾಭ ಮತ್ತೆ ಪರಶುರಾಮ್ ಮಾತನಾಡಿದಂಥ ಆಡಿಯೋದಲ್ಲೇ ಇರೋದು. ಆಡಿಯೋದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಿಂಗೆಲ್ಲ ಮಾಡಿಬಿಟ್ರಲ್ಲ, ಈಗ ಆ ವರ್ಗಾವಣೆಯಾದ ಹಣವನ್ನು ವಾಪಸ್ ಪಡೆಯೋದು ಹೇಗೆ ಅಂತ ಕೇಳಿದ್ದಾರೆ. ನೋಡಿ, ಕೇಸ್ CBIಗೆ ಹೋದ್ರೆ ಕಷ್ಟ ಕಣ್ರಪ್ಪ. ಒಂದು ವೇಳೆ ಏನಾದರೂ